ಹಾಯ್ ನಮಸ್ಕಾರ ಎಲ್ಲರಿಗೂ. ಉತ್ತರ ಕರ್ನಾಟಕದ ಒಂದು ರೆಸಿಪಿ. ಈ ಸೊಪ್ಪೇನಾದರೂ ನಿಮ್ಮ ಮನೆಯಲ್ಲಿದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಇನ್ನು ಮೆಂತ್ಯ ಸೊಪ್ಪೆಲ್ಲ ಸೋಸ್ಕೊಂಡು ಇಟ್ಕೊಂಡು ಅದನ್ನೇನು ಮಾಡಬೇಕು, ನೀವು ಅಕ್ಕಿ ಹಿಟ್ಟಿನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನೀವು ಉಪ್ಪು ಬೇಕಂದರೆ ಹಾಕೋರಿ, ಇಲ್ಲಂತಂದರೆ ಸ್ಕಿಪ್ ಮಾಡಿ. ಈ ಥರ ನೀವು ರೆಡಿ ಮಾಡಿಟ್ಕೊಂಡು ಒಂದು ನಾದಿಟ್ಕೊಂಡು ಅದನ್ನೇನು ಮಾಡಬೇಕು, ಒಂದು 10 ನಿಮಿಷ ಅದ್ರ ಮೇಲೆ ಮುಚ್ಚಿಡಬೇಕು. ಅದು ಚೆನ್ನಾಗಿ ಸ್ವಲ್ಪ ನೆನ್ಕೊಳ್ಬೇಕು. ಅತಿಯಾಗಿ ನೆನ್ಕೊಂಡ್ರು ಅಕ್ಕಿ ಹಿಟ್ಟಾಗಿದ್ದರಿಂದ ಅದು ಸ್ವಲ್ಪ ಅತಿಯಾಗಿ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಒಂದು ಬೆಳಗಿನ ನಾಷ್ಟ ಬೇಕಂತಂದರೆ ಈ ಥರ ಮೆಂತ್ಯ ಸೊಪ್ಪಿದ್ದರೆ ಅದನ್ನೇನು ಮಾಡಬೇಕು, ಅಕ್ಕಿ ಹಿಟ್ಟಿನಲ್ಲಿ ಹಾಕಿ ನೆನಲಿಕ್ಕೆ ಒಂದು 5 ನಿಮಿಷ ಅಥವಾ 10 ನಿಮಿಷ ಬಿಟ್ಬಿಟ್ರೆ ಸಾಕು. ಅದನ್ನು ನೀವು ಒಂದು ಹಾಳಿ ಈ ಥರ ತೊಗೊಂಡು ಏನು ಮಾಡಬೇಕು, ಎಣ್ಣೆ ಹಚ್ಚಿ ಈ ಥರ ನೀವೇನು ಮಾಡ್ಕೋಬೇಕು, ರೌಂಡಾಗಿ ನೀವು ಬಡ್ಕೊಳ್ಬೇಕು. ಅಥವಾ ಇಲ್ಲಪ್ಪ ನಮಗೆ ಬಡ್ಕೊಳಕ್ಕಾಗಂಗಿಲ್ಲ, ತಟ್ಕೊಳ್ಳೋಕ್ಕಾಗಂಗಿಲ್ಲ ಅಂತಂತಂದರೆ ನೀವೇನು ಮಾಡಬಹುದು, ಲಟ್ಟಣಿಕೆಯನ್ನು ಕೂಡ ನೀವು ಲಟ್ಟಿಸ್ಕೊಳ್ಬಹುದು. ಈ ಥರ ನೀವು ತನಿಯಲ್ಲಿ ಬಾಣಲೆಗೆ ಎಣ್ಣೆ ಹಚ್ಚಿ ನೀವು ತಾವಲಿ ಮೇಲೆ ಹಾಕಿ ಅದನ್ನೇನು ಮಾಡಿ ಮೇಲೆ ಎಣ್ಣೆ ಹಚ್ಚಿ ಈ ಥರ ಬೇಯಿಸ್ಕೊಳ್ಳಿ ನೀಟಾಗಿ. ನೋಡಿರಿ, ಸ್ವಲ್ಪ ನಾನು ಇನ್ನೂ ಚೆನ್ನಾಗಿ ಕಾಣಲಿ ಅಂತ ಸ್ವಲ್ಪ ಬಿಟ್ಬಿಟ್ಟಿತ್ತು, ಅದನ್ನ ಹಾಕ್ತಿದ್ದೀನಿ. ನೀವು ಬೇಕಂದ್ರೆ ಹಾಕೋಬೋದು, ಬೇಡಂದರೆ ಸ್ಕಿಪ್ ಮಾಡ್ಕೋಬೋದು. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ಥರ ನೀವು ಚಟ್ನಿಯೊಂದಿಗೆ ಮುಂದಿನ ಬ್ರೇಕ್ಫಾಸ್ಟ್ ಅಥವಾ ಯಾವುದೋ ಚಟ್ನಿ ಇದ್ರೂ ನೀವು ಕೂಡ ಯಾವುದೋ ಕೆಂಪು ಖಾರ ತುಪ್ಪದೊಂದಿಗೆ ನೀವು ಸೇವನೆ ಮಾಡಬೇಕು. ನೋಡಿರಿ, ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ತಿಂದು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀವಿ. ಇದೇ ರೀತಿ ತಿಂದು ಟೇಸ್ಟ್ ಮಾಡಿ ನೀವು ಮೆಂತ್ಯ ಸೊಪ್ಪಿನಿಂದ ಈ ರೆಸಿಪಿನ ಮಾಡ್ಕೊಳ್ಳೋಂತ ಹೇಳ್ತಾ, ಈ ವಿಡಿಯೋನನ್ನು ನೋಡಿದ್ದಕ್ಕೆ, ತುಂಬ ವಾಚ್ ಮಾಡಿದ್ದಕ್ಕೆ, ಇದೇ ಥರ ಕಮೆಂಟ್ ಮಾಡಿ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಥ್ಯಾಂಕ್ ಯು ಫಾರ್ ಎವ್ರಿವನ್.